ದಿನಾಂಕ 24/3/2026 ಭಾರತ ದೇಶದ ಮಾಜಿ ಉಪ ಪ್ರಧಾನಿಗಳಾದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಸಾಹೇಬರ ಜಯಂತಿಯ ಕಾರ್ಯಕ್ರಮದ ಪೂರ್ವಭಾವಿ ಸಭೆಗೆ ಇವತ್ತು ಮಾನ್ಯ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಅಧ್ಯಕ್ಷರಾದ ತಹಸೀಲ್ದಾರ್ ಅಧ್ಯಕ್ಷತೆಯಲ್ಲಿ ನಾವೆಲ್ಲ ದಲಿತ ಮುಖಂಡರು ಸಭೆ ಕರೆದಿದ್ರು. ಈ ಸಭೆಗೆ ನಾವೆಲ್ಲ ದಲಿತ ಮುಖಂಡರು ಸಭೆಯನ್ನು ಬಹಿಷ್ಕಾರ ಮಾಡಿ ಹೊರಬಂದಿದ್ದೇವೆ. ಕಾರಣ ಇಷ್ಟೆಯ, ಈ ಹಿಂದೆ ಕೂಡ ದಲಿತರ ಕುಂದುಕೊರತೆ ಸಭೆಯಲ್ಲಿ ಕೂಡ ಇಲಾಖೆ ಅಧಿಕಾರಿಗಳು ಬರಲಿಲ್ಲ. ಕೆಳವರ್ಗದ ನೌಕರದಾರಿಗೆ ಕಳಿಸ್ತಾರೆ, ಔಟ್ಸೋರ್ಸ್ ಇದ್ದಂಥ ನೌಕರದಾರಿಗೆ ಕಳಿಸ್ತಾರೆ. ಅದೇ ತರ ಇವತ್ತು ಕೂಡ ಜಯಂತಿಯಲ್ಲಿ ಅವರ ಇಲಾಖೆಯ ಹೊರಗುತ್ತಿಗೆ ಸಿಬ್ಬಂದಿಗಳಿಗೆ, ಇಲಾಖೆಯ ಕೆಳ ಹಂತದ ಸಿಬ್ಬಂದಿಗಳಿಗೆ ಕಳಿಸಿ ಇವರು ಯಾವ ಮಟ್ಟದಲ್ಲಿ ಪೂರ್ವಭಾವಿ ಸಭೆಯನ್ನು ಮಾಡ್ತಾರೆ ಅಂತೇಳಿ ನಾವೆಲ್ಲ ದಲಿತ ಮುಖಂಡರು ಇವತ್ತು ಸಭೆಯನ್ನ ಬಹಿಷ್ಕಾರ ಮಾಡಿ ಹೊರಗೆ ಬರ್ತಾ ಇದ್ದೇವೆ. ಈ ವೇದಿಕೆ ಮುಖಾಂತರ ಸಿದ್ದಾಪುರ ತಾಲೂಕಿನ ಎಲ್ಲ ಅಧಿಕಾರಿಗಳು ಹೇಳಲಿಕ್ಕೆ ಬಯಸ್ತೇನೆ, ಅವ್ರ ಅಧಿಕಾರಿಗಳ ಸಮ್ಮುಖದಲ್ಲಿ ಇದು ಆಗ್ಬೇಕು. ಅಲ್ಲಿವರೆಗೂ ನಾವು ಯಾರು ಕೂಡ ಜಯಂತಿ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿಲ್ಲ ಅಂತ ನಾವು ಎಚ್ಚರಿಕೆಯನ್ನು ಕೊಡ್ತೀವಿ. ಇಂದು ರಾಷ್ಟ್ರ ಕಂಡ ಮಹಾನ್ ನಾಯಕರ ಪೂರ್ವಭಾವಿ ಸಭೆಯ ಮಾನ್ಯ ತಹಶೀಲ್ದಾರ್ ಅಧ್ಯಕ್ಷತೆಯಲ್ಲಿ ಸಭೆಗೆ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಇಲಾಖೆಯ ಮುಖ್ಯಸ್ಥರುಗಳಿಗೆ ಹಾಗೂ ತಾಲೂಕಿನ ಎಲ್ಲ ದಲಿತ ಪರ ಸಂಘಟನೆಗಳ ಮುಖ್ಯಸ್ಥರುಗಳಿಗೆ ಸಭೆ ಆಹ್ವಾನ ಮಾಡಲಾಗಿತ್ತು. ಈ ಸಭೆಗೆ ಬೆರಳೆಣಿಕೆಯಷ್ಟು ಅಧಿಕಾರಿಗಳು ಈ ಪೂರ್ವಭಾವಿ ಸಭೆಗೆ ಬಂದಿರೋದ್ರಿಂದ ತಾಲೂಕಿನಲ್ಲಿರ್ತಕ್ಕಂಥ ದಲಿತ ಮುಖಂಡರು ನಾವೆಲ್ಲರೂ ಸೇರಿ ಈ ಸಭೆಯನ್ನು ಬಹಿಷ್ಕಾರ ಮಾಡಿರ್ತೇವೆ. ಮತ್ತೊಂದು ದಿನ ನಿಗದಿಪಡಿಸಬೇಕಂತ ಅನೇಕ ರಾಷ್ಟ್ರೀಯ ಹಬ್ಬಗಳ ಆಚರಣೆಯ ಸಭೆಗಳಲ್ಲಿ ಕೆಲವು ಅಧಿಕಾರಿಗಳು ಬರದೇ ತಮ್ಮ ಇರ್ತಕ್ಕಂಥ ಬೇಜವಾಬ್ದಾರಿ ತಂದ ಸನ್ನಿವೇಶಗಳನ್ನು ನಾವು ಸಾಮಾನ್ಯ ಎಲ್ಲ ಜಯಂತಿಗಳಲ್ಲಿ ನೋಡ್ತಿದ್ದೇವೆ. ಹಾಗಾಗಿ ಮಾನ್ಯ ಜಿಲ್ಲಾಡಳಿತ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಈ ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ತಮಗೆ ಹೇಳಿಕೆ ನೀಡುವುದೇನೆಂದರೆ, ತಪ್ಪಿಸ್ತ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಈ ತಾಲೂಕಿನಲ್ಲಿ ಅಂಥ ಅಧಿಕಾರಿಗಳು ಇರದಂಗೆ ನೋಡ್ಕೊಳ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಯಾಕಂದರೆ ಈ ದೇಶ ಕಂಡ 193 ರಾಷ್ಟ್ರಗಳಲ್ಲಿ ಜನಮೆಚ್ಚಿದ ನಾಯಕ ಯಾರಾದರೂ ಈ ದೇಶದಲ್ಲಿ ಈ ಜಗತ್ತಿನಲ್ಲಿದ್ದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಜಯಂತಿಯನ್ನು ಇವತ್ತು ಈ ವರ್ಷವೂ ಸಹ ನಾವು ಯಾವುದೇ ನೀತಿ ಸಂಹಿತೆಗಳಿಲ್ಲದೆ ಅತ್ಯಂತ ಸಂಭ್ರಮ ಸಡಗರದಲ್ಲಿ ಜಯಂತಿ ಆಚರಣೆ ಮಾಡಬೇಕು, ಸರ್ಕಾರಿ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡಬೇಕು ಹೇಳಿ ನಾವು ಪ್ರತಿ ವರ್ಷ ಸಂಘಟನೆಯಲ್ಲಿ ಸೇರಿದ್ರು ಸಹ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಈ ರಾಷ್ಟ್ರ ನಾಯಕರ ಜಯಂತಿಯನ್ನು ನಾಮಕೆ ವ್ಯವಸ್ಥೆಯಲ್ಲಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ತಿದೆ. ಆ ನಿಟ್ಟಿನಲ್ಲಿ ಇವತ್ತಿನ ಈ ಸಭೆಯಲ್ಲಿ ನಾವು ಖಂಡಿಸ್ತಿದ್ದೇವೆ. ಈಗ ಮತ್ತೊಂದು ಡೇಟ್ ಕರಲಿಕ್ಕೆ ಅನೇಕ ತಾಲೂಕಿನಲ್ಲಿರ್ತಕ್ಕಂಥ ಅಧಿಕಾರಿಗಳು ಇವತ್ತು ಅಲ್ಲಿರ್ತಕ್ಕಂಥ ಬೀದರ್ ನೌಕರು ಕಳಿಸೋದು, ಹೊರಗುತ್ತಿಗೆಯಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ಕಳಿಸೋದು, ಈ ಥರ ಮಾಡ್ತಕ್ಕಂಥ ಷಂಡತಂತ್ರ ಮಾಡ್ತಕ್ಕಂಥದ್ದು. ಸುಳ್ಳೇನ ಆ ಸೈಟಲ್ಲಿದ್ದೇನೆ, ಈ ಸೈಟಲ್ಲಿದ್ದೇನೆ, ಯಾರ ಜೊತೆಗೆ ಇರ್ತಾರೆ ಅಂತ ಈ ಸಂದರ್ಭದಲ್ಲಿ ಅತ್ಯಂತ ಈ ಸಭೆಯನ್ನು ನಾವು ಖಂಡಿಸಿದ್ದೀವಿ. ಮತ್ತೊಂದು ಸಭೆಯನ್ನು ಕರೆದು ತಾಲೂಕಿನ ಎಲ್ಲ ಅಧಿಕಾರಿಗಳನ್ನು ಕರೆದು ಆ ಸಭೆ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಡಳಿತವನ್ನು ಒತ್ತಾಯಪೂರ್ವಕವಾಗಿ ಒತ್ತಾಯಿಸ್ತಿದ್ದೇವೆ. ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದುವರೆಗೆ ಅಧಿಕಾರಿಗಳಿಗೆ ಅಂಬೇಡ್ಕರ್ ಜಯಂತಿ ಪೂರ್ವಭಾವಿ ಸಭೆ, ಅಂಬೇಡ್ಕರ್ ಕುಂದುಕೊರತೆ ಸಭೆ ಅಂದ್ರೆ ನಿಷ್ಕಾಳಜಿ. ಯಾಕಂದ್ರೆ ನಮ್ಮ ದಲಿತರ ಕಡೆ ಅಷ್ಟು ನಿಷ್ಕಾಳಜಿನ. ಇನ್ನು ಮುಂದೆ ಯಾವುದೇ ದಲಿತ ಪರ ಸಂಘಟನೆಗಳ ಒಂದು ಸಭೆ, ಸರ್ಕಾರಿ ಸಭೆಯಲ್ಲಿ ಬರ್ದರಿಂದ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಬೇಕಂತ ರಾಷ್ಟ್ರೀಯ ಹಬ್ಬ ಸಮಿತಿಯ ಅಧ್ಯಕ್ಷರಾದ ತಹಸೀಲ್ದಾರ್ ಅವರಿಗೆ ನಾವು ಎಲ್ಲ ಸಂಘಟನೆಗಳ ಪರವಾಗಿ ಕೇಳ್ಕೊಳ್ತಾ ಇದ್ದೇವೆ. ಇಂದಿನ ಸಭೆಗೆ ಬರ್ತಾ ದಲಿತ ವಿರೋಧಿ ಅಧಿಕಾರಿಗಳಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಹಸಿರು ಕ್ರಾಂತಿ ಹರಿಕಾರ ಬಾಬು ಜಗಜೀವನ್ ರಾಮ್ ಅವರಿಗೆ ಜೈ ಭೀಮ್.